ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ, ವಾಸಸ್ಥಳ ಈ ಒಂದು ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಭೂಮಿ ಐ-ವ್ಯಾಲೆಟ್ ಸರ್ವಿಸ್ನಲ್ಲಿ ನಾಡ ಕಚೇರಿ, ಇಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ, ನಾಡ ಕಚೇರಿ ಮುಖಾಂತರ ನಾನು ವಾಸಸ್ಥಳ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು ಭೂಮಿ ಐ-ವ್ಯಾಲೆಟ್ ಅಕೌಂಟ್ ಮುಖಾಂತರ. ಇಲ್ಲಿ ನೋಡಿ, ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ರೀಡೈರೆಕ್ಟ್ ಆಗಿಬಿಟ್ಟು ಹೊಸ ವೆಬ್ಸೈಟಿಗೆ ಲಾಗಿನ್ ಆಗುತ್ತೆ. ಈ ಥರ ಒಂದು ಹೊಸ ವೆಬ್ಸೈಟಿಗೆ ಬಂದ ನಂತರ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊನೆಯದಾಗಿ ಇಲ್ಲಿ ನೋಡಿ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆ, ಅದ್ರ ಮುಂದ್ಗಡೆ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಹತ್ರ 2 ಡಾಕ್ಯುಮೆಂಟ್ ಇದ್ರೂ ಕೂಡ ಸಾಕಾಗುತ್ತೆ. ಇಲ್ಲಿ ರೆಡ್ ಕಲರ್ನಲ್ಲಿ ಇರುವಂಥ ಡಾಕ್ಯುಮೆಂಟು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕು. ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ 2 ಡಾಕ್ಯುಮೆಂಟ್ ಇಟ್ಕೊಳ್ಳಿ. 200 KB ಜಾಸ್ತಿ ಇರಬಾರ್ದು. ಆ ಫೈಲು PDF ಫೈಲಲ್ಲಿ ಇರಬೇಕು. ನಂತರ ಫೋಟೋ ಸಿಗ್ನೇಚರ್ 50 KB ಜಾಸ್ತಿ ಇರಬಾರ್ದು. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆದರೂ ಇರಲಿ ಅಥವಾ ರೇಷನ್ ಕಾರ್ಡ್ ಆದರೂ ಇರಲಿ. ಇವಾಗ ನಾನು ಆಧಾರ್ ಕಾರ್ಡ್ ಮೇಲೆ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಹೆಸರು ಹಾಕಿಬಿಟ್ಟು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಗ್ರಾಮೀಣ ಪ್ರದೇಶದವರ ನಗರ ಪ್ರದೇಶದವರ ಅಂತೇಳಿ ಅನ್ನೋದನ್ನು ನೀವು ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗ್ರಾಮೀಣ ಪ್ರದೇಶದವ್ರು ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿಸ್ಟಿಕ್ಕು, ತಾಲೂಕು, ನಂತರ ಹೋಬಳಿ, ನಂತರ ಗ್ರಾಮ, ಇದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮದುವೆ ಆದವರಿದ್ದರೆ ಶ್ರೀ ಅಥವಾ ಶ್ರೀಮತಿ ಅಂತ ತಗೊಳ್ಳಿ. ಮದುವೆ ಆಗದವರು ಇದ್ದರೆ ಕುಮಾರ ಇಲ್ಲ ಕುಮಾರಿ ಅಂತೇಳಿ ತಗೊಳ್ಳಿ. ಸೊ ಇಲ್ಲಿ ಬಿನ್ ಅಂತಂದರೆ ತಂದೆ, ಕೋಮ್ ಅಂತಂದರೆ ಗಂಡ, 2 ಮೀನಿಂಗ್ ಇದೆ ಇಲ್ಲಿ. ಸೊ ಭಾಳ ಜನರು ಕನ್ಫ್ಯೂಷನ್ ಇರ್ತಾರೆ. ಇಲ್ಲಿ ತಂದೆ ತಾಯಿ ಹೆಸರನ್ನು ಹಾಕಿ, ನಂತರ ನಿಮ್ಮ ಗ್ರಾಮ ಹಾಕಿ, ನಿಮ್ಮ ತಾಲೂಕನ್ನು ಹಾಕಿ, ಅದರ ನಂತರ ನಿಮ್ಮ ಡಿಸ್ಟಿಕ್ ಹೆಸರನ್ನು ಇಲ್ಲಿ ಹಾಕಿ, ಪಿನ್ ಕೋಡ್ ಹಾಕಿ, ನಂತರ ಇಲ್ಲಿ OTPಗೋಸ್ಕರ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿ. ಕೊಟ್ಟಿರೋ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಬಂದಿರೋ OTPಯನ್ನು ಎಂಟ್ರಿ ಮಾಡಿಬಿಟ್ಟು ಪರಿಶೀಲನೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ. ನಂತರ ಇಲ್ಲಿ Gmail ID ಕೊಡಬೇಕಾಗತ್ತೆ. ಇಲ್ಲಿ Gmail ID ಹಾಕಿ, Gmail IDಗೂ ಕೂಡ OTPಯನ್ನು ಜನರೇಟ್ ಮಾಡ್ಕೊಳ್ಳಿ. ಬಂದಿರೋ OTPಯನ್ನು ಮೇಲ್ನಿಂದ ಇಲ್ಲಿ ಅದನ್ನು ನೋಡಿಬಿಟ್ಟು ಎಂಟ್ರಿ ಮಾಡಿ, ಇಲ್ಲಿ ಕೂಡ ಪರಿಶೀಲನೆ ಮಾಡಿ. ಇದರ ನಂತರ ನಿಮ್ಮ ಡಾಕ್ಯುಮೆಂಟನ್ನು ಡಿಜಿಲಾಕರಿಗೆ ಸೇವ್ ಮಾಡಲಿಕ್ಕೆ ಬಯಸ್ತೀರಾ ಅಂತ ಹೇಳಿ ಕೇಳ್ತಾ ಇದೆ. ಎಸ್ ಅಂತ ಕೊಡಿ. ಅದರ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಇದರ ನಂತರ ನೀವು ಆಧಾರ್ ಕಾರ್ಡ್ನಲ್ಲಿ ಮತ್ತು ರೇಷನ್ ಕಾರ್ಡ್ನಲ್ಲಿ ಆ ಒಂದು ಅಡ್ರೆಸ್ನಲ್ಲಿ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಇದ್ದಾರೆ ಅಂತೇಳಿ ಕೇಳ್ತಾ ಇದೆ. ಅದನ್ನು ಕೂಡ ನೀವು 10 ವರ್ಷ 20 ವರ್ಷ ಎಷ್ಟಿದ್ದಾರೋ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನಂಬರ್ನಲ್ಲಿ ಹಾಕಬೇಕಾಗತ್ತೆ. ಇದರ ನಂತರ ಮುಂದುವರಿಸಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ PDF ಫಾರ್ಮೆಟಲ್ಲಿ
ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. 200 KB ಕಡಿಮೆ. ಗುರುತಿನ ಚೀಟಿಗಾಗಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ವಿಳಾಸ ಪುರಾವೆಗಾಗಿ ಕೂಡ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿದ್ದೇನೆ. ಸಕ್ಸಸ್ಫುಲಿ ಅಂತೇಳಿ ಬರಲೇಬೇಕು ಫೈಲ್ ಅಪ್ಲೋಡೆಡ್ ಅಲ್ಲಿ. ಇಲ್ಲಿ ನಿಮ್ಮ RD ನಂಬರ್ ಜನರೇಟ್ ಆಗಿದೆ. ಇದರ ನಂತರ RD ನಂಬರನ್ನು ನೋಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಲಿಕ್ಕಾಗಿ ಇಲ್ಲಿ ನೋಡಿ ಕನ್ಸೆಂಟನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ OTPಯನ್ನು ಜನರೇಟ್ ಮಾಡ್ಕೊಳ್ಳಿ. ಬಂದಿರೋ OTPಯನ್ನು ಹಾಕಿಬಿಟ್ಟು ನೀವು ನೆಕ್ಸ್ಟ್ ಪ್ರೊಸೀಜರ್ ಬಹಳ ಇಲ್ಲ, ಜಸ್ಟ್ ನೀವು ಪೇಮೆಂಟನ್ನು ಮಾಡೋದಷ್ಟೇ ಇರುತ್ತೆ. ಬಹಳ ಸಿಂಪಲ್ ಪ್ರೊಸೆಸ್ ಇದೆ ಇದು. ನೋಡಿ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಅಪ್ಲಿಕೇಶನ್ ತುಂಬಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ರಿಸಿಪ್ಟ್ ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಇದರಲ್ಲಿ ನಿಮ್ಮ RD ನಂಬರ್ ಕೂಡ ಇರುತ್ತೆ. ಆ ಒಂದು ಕೆಲಸದ ದಿನಗಳು ಕಂಪ್ಲೀಟ್ ಆದ ನಂತರ ಈ ಒಂದು ನಿಮ್ಮ ರವಾಸಿ ಸರ್ಟಿಫಿಕೇಟು ಸಿಗುತ್ತೆ. ಇಲ್ಲಿ ನೋಡಿ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನೀವು ಅಪ್ಲಿಕೇಶನ್ ತುಂಬಿರೋ ಡೀಟೇಲ್ಸ್ ಎಲ್ಲ ಕೂಡ ಇಲ್ಲಿ ಓಪನ್ ಆಗುತ್ತೆ ಈ ಒಂದು PDF-ನಲ್ಲಿ. ಇಲ್ಲಿ ನೋಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಇದರಲ್ಲಿರುತ್ತೆ. ಈ ಒಂದು ಅಪ್ಲಿಕೇಶನನ್ನು ಕೂಡ ನೀವು ನಿಮ್ಮ ವಾಸಸ್ಥಳ ಜಲ್ದಿ ಬೇಕಂದರೆ ಹತ್ತಿರದ ನಾಡ ಕಚೇರಿ ಆಫೀಸ್ಗೆ ಹೋಗ್ಬಿಟ್ಟು ಕೊಡ್ಬೋದು, ತಹಶೀಲ್ದಾರ್ ಆಫೀಸ್ನಲ್ಲಿ.